2009 ಜನವರಿ 15ರಂದು ನ್ಯೂಯಾರ್ಕಿಂದ ಹೊರಟ ವಿಮಾನ US ಏರ್ವೇಸ್ ಫ್ಲೈಟ್ 1549 ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಕ್ಯಾನಡಾ ಗೀಸ್ ಎಂಬ ಪಕ್ಷಿಗಳ ಗುಂಪು ಅಡ್ಡ ಬಂದು ವಿಮಾನದ ಇಂಜಿನ್ಗೆ ತಗುಲಿದ್ರಿಂದ ಅದು ಕಂಟ್ರೋಲ್ ತಪ್ಪಿತು. ತಕ್ಷಣ ವಿಮಾನವನ್ನು ಕೆಳಗೆ ಇಳಿಸಲು ಆಗಲಿಲ್ಲ. ಪ್ರಯಾಣಿಕರನ್ನು ರಕ್ಷಿಸಬೇಕೆಂಬ ಉದ್ದೇಶದಿಂದ ಆ ವಿಮಾನವನ್ನು ಪಟ್ಟಣದ ಮಧ್ಯದಲ್ಲಿರುವಂಥ ಹಡ್ಸನ್ ನದಿಯಲ್ಲಿ ನಿಲ್ಲಿಸಲು ವಿಮಾನ ಸಿಬ್ಬಂದಿಗಳು ಸಿದ್ಧರಾದರು. ಪೈಲಟ್ ಚೆಸ್ಲಿ ಸೆಲೆನ್ಬರ್ಗರ್ ಎಂಬುವರು ಬಹಳ ಜಾಗರೂಕತೆಯಿಂದ 150 ಮಂದಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕಾಪಾಡಿದರು. ಇದು ನಡೆದು 10 ವರ್ಷಗಳಾದರೂ ಕೂಡ ಜನರ ಮನಸ್ಸಿನಿಂದ ಅದು ಮರೆತು ಹೋಗಲೇ ಇಲ್ಲ. ಅದರ ಬಗ್ಗೆ ಇನ್ನೂ ಮಾತಾಡ್ತಲೇ ಇದ್ದಾರೆ. ತನ್ನನ್ನು ನಂಬಿ ಬಂದ ಜನರಿಗೆ ಯಾವ ಅಪಾಯವೂ ಬರಬಾರದೆಂದು ಅವರು ಕಾರ್ಯ ನಡೆಸಿದರು. ಅವರ ಸ್ಥಾನ, ಸಂಬಳ ಇತ್ಯಾದಿಗಳು ಹೇಗೆ ಉನ್ನತವೋ ಹಾಗೆಯೇ ಅವರ ಜವಾಬ್ದಾರಿಕೆ ದೊಡ್ಡದೆಂದು ಮಾತಾಡಿಕೊಂಡರು. ಜವಾಬ್ದಾರಿಕೆಯುಳ್ಳ ವ್ಯಕ್ತಿಗಳು ಜವಾಬ್ದಾರಿಕೆಯನ್ನು ಮರೆತು ನಡೆದುಕೊಂಡರೆ ಸುತ್ತಲಿರುವ ಜನರಿಗೆ ನಷ್ಟವು ನಿಶ್ಚಯ. ಪ್ರಿಯರೇ, ದೇವರು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಟ್ಟಿರುವ ಜವಾಬ್ದಾರಿಕೆ ಏನು? ಅದನ್ನು ನೀವು ನೆರವೇರಿಸುತ್ತಿರುವಿರಾ ಅಥವಾ ಅದನ್ನು ಮರೆತು ಬಿಟ್ಟಿರುವಿರಾ? ಈ ದಿನಗಳಲ್ಲಿ ಜನರಿಗೆ ತಮ್ಮ ಕರ್ತವ್ಯ ಜವಾಬ್ದಾರಿಕೆಗಳಿಂದ ತಪ್ಪಿಸಿಕೊಳ್ಳುವುದು ರೂಢಿಯಾಗಿದೆ. ಇದರಿಂದ ಲೋಕದಲ್ಲಿ ಅನ್ಯಾಯ, ಭ್ರಷ್ಟಾಚಾರ ಹಾಗೂ ಸ್ವಚಿತ್ತದ ಜೀವಿತಗಳು ಕಂಡುಬರುತ್ತವೆ. ನಾವು ಇರುವಂಥ ಸ್ಥಾನದಲ್ಲಿ ನಮ್ಮ ಕರ್ತವ್ಯವನ್ನು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಿರ್ವಹಿಸಿದರೆ ಅದನ್ನು ನಮಗೆ ಆಶೀರ್ವಾದವೂ ಇತರರಿಗೆ ಸಹಾಯವೂ ಒದಗಿ ಬರುತ್ತದೆ. ಇದನ್ನು ಕುರಿತು ಬೈಬಲ್ ಏನು ಹೇಳುತ್ತದೆ ಗೊತ್ತಾ? ಮನುಷ್ಯರನ್ನು ಮೆಚ್ಚಿಸುವವರು ಮಾಡುವ ಪ್ರಕಾರ ಯಜಮಾನರು ನೋಡುತ್ತಿರುವಾಗ ಮಾತ್ರ ಸೇವೆ ಮಾಡದೆ ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ ಎಂಬುದಾಗಿ. ಆದ್ದರಿಂದ ಜವಾಬ್ದಾರಿಕೆಯನ್ನು ನಿರ್ವಹಿಸುವುದರಲ್ಲಿ ತಪ್ಪಿಸಿಕೊಳ್ಳದೆ ಇರೋಣವೇ?